ಎಲ್ಲ ಗೃಹಲಕ್ಷ್ಮಿಯರಿಗೂ 4,000 ರೂಪಾಯಿ ಹಣ ಜಮೆ ಆಗಲು ಶುರುವಾಗಿದೆ. ಹೌದು, ನಿಮಗೂ ಕೂಡ ಅಕೌಂಟ್ಗೆ ಹಣ ಬಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಅದಕ್ಕಂದ್ರೆ ಇವತ್ತು ಬಂಪರ್ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು. ಗೃಹಲಕ್ಷ್ಮಿ ಹಣ ನಿಮ್ಮ ಅಕೌಂಟ್ಗೆ ಯಾವಾಗ ಬರುತ್ತೆ ಇದರ ಬಗ್ಗೆ ಅಪ್ಡೇಟ್ ನೋಡೋಣ. ಹಾಗೆ ಮತ್ತೊಂದು ಹೊಸ ಘೋಷಣೆ ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ ಮತ್ತು ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಆಹಾರ ಕಿಟ್ ವಿತರಣೆ ಬಗ್ಗೆ ಸಚಿವ DCM DK ಶಿವಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಇದರ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಅನ್ನಭಾಗ್ಯ ಅಕ್ಕಿ ಜೊತೆಗೆ 5 ವಸ್ತುಗಳು ಸಿಗಬಹುದು ಅಂತ ಹೇಳಲಾಗಿದೆ. ಆ ಒಂದು 5 ಆಹಾರ ಧಾನ್ಯಗಳು ಯಾವುದು ಅಂತಾನೂ ಕೂಡ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು ವೀಕ್ಷಕರೇ. ಮತ್ತೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಇರುವುದು ಕೂಡ ಸಿಹಿ ಸುದ್ದಿ ಒಂದು ಬಂದಿರುವಂತದ್ದು. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ತಾ ಇರಿ. ಹಾಗೆ 30,000 ರೂಪಾಯಿ ದೀಪಿಕಾ ಸ್ಕಾಲರ್ಶಿಪ್ಗೆ ಅರ್ಜಿ ಯಾವ ತರ ಹಾಕಬಹುದು, ಮತ್ತೆ ನಿಮ್ಮ ಮನೆಯಲ್ಲೂ ಶಾಲೆಗೆ ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ಇದ್ರೆ, ಮಕ್ಕಳಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 30,000 ರೂಪಾಯಿ ಸ್ಕಾಲರ್ಶಿಪ್ ಯಾರಿಗೆ ಸಿಗುತ್ತೆ ಅಂತ ನೋಡೋಣ. ಮತ್ತೆ ಈ ಒಂದು ದಿನ ಬ್ಯಾಗ್ ತಗೊಂಡು ಹೋಗಂತಿಲ್ಲ. ಹೌದು, ಶಾಲೆ ಮಕ್ಕಳಿಗೆ ಭರ್ಜರಿ ಸುದ್ದಿ ಅಂತ ಹೇಳ್ಬಹುದು. ಒಂದು ದಿನದವರೆಗೂ ನೋ ಬ್ಯಾಗ್ ಡೇ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಮತ್ತೆ ಕರ್ನಾಟಕದಲ್ಲಿ ರಣ ಭೀಕರ ಮಳೆ, 5 ದಿನಗಳ ಕಾಲ ಭಾರಿ ಮಳೆ ಆಗಲಿದೆ ಅಂತ ಹೇಳಲಾಗಿದೆ. ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗುತ್ತೆ ವೀಕ್ಷಕರೇ? ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಮತ್ತೆ ಉಚಿತ ಬಸ್ ಪ್ರಯಾಣದಲ್ಲೂ ಕೂಡ ಕೆಲವು ನಿಯಮಗಳನ್ನ ಪರಿಶೀಲನೆ ಮಾಡಲಾಗುವುದು. ಇಂಥವರಿಗೆ ಇನ್ಮುಂದೆ ಸಿಗಲ್ಲ ಅಂತೆ ಉಚಿತ ಬಸ್ ಪ್ರಯಾಣ. ಮಹಿಳೆಯರಿಗೆ ದೊಡ್ಡ ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಬಂದಿರುವಂತದ್ದು. ಖುದ್ದು ಸಚಿವ DK ಶಿವಕುಮಾರ್ ಸರ್ ಅವರು ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಮತ್ತೆ ಗೃಹಲಕ್ಷ್ಮಿ ಯೋಜನೆಗಾರರು ನೀವು ಕೂಡ ಆಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಣ ಜಮೆ ಆಗಲು ಶುರುವಾಗಿದೆ ವೀಕ್ಷಕರೇ. ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮಗೂ ಕೂಡ ಜುಲೈ ಕಂತಿನ ಹಣ ಬಂದಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಎಷ್ಟು ಕಂತು ಬರಬೇಕು ಅದು ಕೂಡ ನಮಗೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ನಿಮಗೆ ರಿಪ್ಲೈ ಕೂಡ ಮಾಡ್ತೀವಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ. ಹೌದು ವೀಕ್ಷಕರು, ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಜೂನ್ ತಿಂಗಳ ಹಣ ಬಿಡುಗಡೆ ಆಗಿ ಜಮೆ ಕೂಡ ಆಗಿದೆ. ಈಗ ಜುಲೈ ತಿಂಗಳ ಹಣವನ್ನು ಕೂಡ ದಸರಾ ಹಬ್ಬಕ್ಕೆ ಅಂತ ಬಿಡುಗಡೆ ಮಾಡಲಾಗಿದ್ದು ಎಲ್ಲರ ಅಕೌಂಟ್ಗೂ ಕೂಡ DBT ಮೂಲಕ ನೇರವಾಗಿ ಜಮೆ ಆಗಲು ಶುರುವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳಿದ್ದಾರೆ ಕರ್ನಾಟಕದಲ್ಲಿ. ಈಗಾಗಲೇ ನಮಗೆ ಕಮೆಂಟ್ ಕೂಡ ಬರ್ತಾ ಇದ್ದಾವೆ ಜುಲೈ ತಿಂಗಳ ಹಣ ಜಮೆ ಆಗಿದೆ ಅಂತ. ನಿಮಗೂ ಕೂಡ ಜಮೆ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ನಮಗೆ ನೀವು ಕಮೆಂಟ್ ಮಾಡಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಸೊ ನಿಮಗೆ ಕರೆಕ್ಟ್ ಆಗಿ ಅದಕ್ಕೆ ರಿಪ್ಲೈ ಕೂಡ ಬರುತ್ತೆ ನಮ್ಮ ಚಾನಲ್ ಕಡೆಯಿಂದ. ಇನ್ನೊಂದು ಕಡೆಗೆ ಎರಡನೇದಾಗಿ, ಈ ಒಂದು ಹಣ ನಿಮ್ಮ ಅಕೌಂಟ್ಗೆ ಇನ್ನೂ ಕೂಡ ಬಂದಿಲ್ಲ ಅಂದ್ರೆ, ಜುಲೈ ತಿಂಗಳ ಹಣ ಬಂದಿಲ್ಲ ಅಂದ್ರೆ ನಿಮಗೆ 5 ಅಕ್ಟೋಬರ್ ವರೆಗೂ ನೀವು ಕಾಯಬೇಕಾಗುತ್ತೆ, ಅಥವಾ 6 ಅಕ್ಟೋಬರ್ ವರೆಗೂ. ಯಾಕಂದ್ರೆ 20ನೇ ತಾರೀಕಿಗೆ 22ನೇ ಕಂತು ಜುಲೈ ತಿಂಗಳ ಕಂತಿನ ಹಣವನ್ನ ರಿಲೀಸ್ ಮಾಡಲಾಗಿದೆ ವೀಕ್ಷಕರೇ. ಹೌದು, ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಇದರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು. ಜುಲೈ ತಿಂಗಳ ಹಣವನ್ನ ರಿಲೀಸ್ ಮಾಡಿದ್ದೇವೆ, ಇನ್ನು ಆಗಸ್ಟ್ ತಿಂಗಳದ್ದು ಮಾತ್ರ ಬಾಕಿ ಇದೆ. ಇನ್ನು ಆಗಸ್ಟ್ ತಿಂಗಳ ಹಣ ರಿಲೀಸ್ ಆಗಿಲ್ಲ ವೀಕ್ಷಕರೇ. ಶೀಘ್ರದಲ್ಲೇ ರಿಲೀಸ್ ಮಾಡೋದಾಗಿ ಭರವಸೆಯನ್ನ ಕೊಟ್ಟಿರುವಂತದ್ದು. ಆದ್ರೂ ಕೂಡ ಈ ಒಂದು ಹಣ ನಿಮಗೆ ಅಕ್ಟೋಬರ್ ಕೊನೆ ವಾರದಲ್ಲಿ ಆಗಸ್ಟ್ ತಿಂಗಳ ಹಣವು ಕೂಡ ಜಮೆ ಆಗಲಿದೆ. 2,000 ರೂಪಾಯಿ ಅಂದ್ರೆ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಒಟ್ಟು 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಆದ್ರೆ ಇನ್ನೊಂದು ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಇನ್ನು ಬಿಡುಗಡೆ ಆಗಿಲ್ಲ. ಹೀಗಾಗಿ ನಿಮಗೆ ಈ ಒಂದು 3ನೇ ಕಂತು ಏನಿದೆ ನೋಡಿ, ಅಂದ್ರೆ ಸೆಪ್ಟೆಂಬರ್ ತಿಂಗಳ ಕಂತು ನಿಮಗೆ ದೀಪಾವಳಿ ಮುಗಿದ ಬಳಿಕ ಬರಲಿದೆ ಅಂತಾನು ಕೂಡ ಹೇಳ್ಬಹುದು. ಅಂದ್ರೆ ದೀಪಾವಳಿ ಒಳಗೆ ನಿಮಗೆ 4,000 ರೂಪಾಯಿ ಜಮೆ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ನಿಮಗೆ ಈಗ ಜುಲೈ ತಿಂಗಳ ಹಣ ಅಕ್ಟೋಬರ್ 5ನೇ ತಾರೀಕಿನ ಒಳಗೆ ಬರಲಿದೆ. ಇನ್ನು ಆಗಸ್ಟ್ ತಿಂಗಳ ಹಣವು ಕೂಡ ನಿಮಗೆ 25ನೇ ತಾರೀಕಿನ ಒಳಗೆ ಜಮೆ ಆಗಲಿದೆ. ಒಟ್ಟು 4,000 ರೂಪಾಯಿ ಹಣ ಜಮೆ ಆಗುತ್ತೆ. ಮತ್ತೆ ಇನ್ನೂ 2,000 ರೂಪಾಯಿ ಏನಿದೆ ನೋಡಿ ದೀಪಾವಳಿ ಹಬ್ಬ ಮುಗಿದ ಬಳಿಕ. ಮತ್ತೆ ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಶೀಘ್ರದಲ್ಲೇ ಸಹಕಾರ ಸಂಘ ಅಂದ್ರೆ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತೆ. ರಾಜ್ಯದ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಸಾಲ ಸೌಲಭ್ಯ ನೀಡುವ ಗೃಹಲಕ್ಷ್ಮಿ ಸಂಘವನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು, ಇದರ ಬಗ್ಗೆ ಖುದ್ದು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದು, ಮಹಿಳೆಯರಿಗೆ ಬ್ಯಾಂಕ್ಗಳಿಂದ ಸರಿಯಾಗಿ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ. ಇದರ ಪರಿಣಾಮ ಸ್ವಾವಲಂಬಿಯಾಗಿ ಜೀವನ ಕಟ್ಟಿಕೊಳ್ಳಲು ಕಷ್ಟವಾಗ್ತಾ ಇದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಹೆಸರಿನಲ್ಲಿ ಸಹಕಾರ ಸಂಘ ಆರಂಭ ಮಾಡಲು ಚಿಂತನೆ ನಡೆಸಿದೆ. ಮಹಿಳೆಯರಿಗೆ ಸಾಲ ಸೌಲಭ್ಯ ನೀಡಿ ಅವರನ್ನ ಸ್ವಾವಲಂಬಿಗಳೊಂದಿಗೆ ಮಾಡಲಾಗುವುದು ಅಂತ ಹೇಳಲಾಗಿದೆ. ಇದರಲ್ಲಿ ನಿಮಗೆ 10,000 ರೂಪಾಯಿ ಇಂದ ಹಿಡಿದು 1,00,000 ರೂಪಾಯಿವರೆಗೂ ಸಾಲವು ಕೂಡ ಸಿಗಬಹುದು ಅಂತ ಹೇಳಲಾಗಿದೆ. ಈಗ ಎರಡನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಆಹಾರ ಕಿಟ್ ವಿತರಣೆ ಬಗ್ಗೆ ಈಗಾಗಲೇ ಒಂದು ಸಚಿವರು ಖುದ್ದು DCM DK ಶಿವಕುಮಾರ್ ಸರ್ ಅವರು ಇದರ ಬಗ್ಗೆ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಅಕ್ಕಿ ದುರ್ಬಳಕೆ ತಡೆಗೆ ಆಹಾರ ಕಿಟ್ ನೀಡಲು ಸರ್ಕಾರದ ಪ್ಲಾನ್ ಇದೆ. ಆಹಾರ ಕಿಟ್ ನಲ್ಲಿ ಏನೆಲ್ಲ ಇರುತ್ತೆ ಅಂತ ನೀವು ಕೇಳೋದಾದ್ರೆ, ಮುಂದಿನ ಬರೋ ದಿನಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಪ್ರಮಾಣವನ್ನ ಸರ್ಕಾರ ಕಡಿಮೆ ಮಾಡಿ ಆ ಒಂದು ಅಕ್ಕಿ ಪರ್ಯಾಯವಾಗಿ ಸಕ್ಕರೆ 1 kg ಕೊಡಬಹುದು, ಉಪ್ಪು 1 kg ಕೊಡಬಹುದು, ತೊಗರಿ ಬೇಳೆ 1 kg ಕೊಡಬಹುದು, ಅಡುಗೆ ಎಣ್ಣೆ 1 ಲೀಟರ್ ಕೊಡಬಹುದು, ಟೀ ಪುಡಿ 50 ಗ್ರಾಮು, 100 ಗ್ರಾಮು, ಕಾಫಿ ಪುಡಿ 50 ಗ್ರಾಮು, ಗೋಧಿ 2 kg. ಈ ತರ ಒಂದು ಆಹಾರ ಕಿಟ್ ಇದನ್ನ ಎದಕ್ಕೆ ಜಾರಿ ಮಾಡ್ತಾ ಇದ್ದಾರೆ ಅಂದ್ರೆ,
ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಅಕ್ಕಿಯನ್ನ ಕಡಿತಗೊಳಿಸಿ ಆಹಾರ ಕಿಟ್ ವಿತರಿಸಲು ಸರ್ಕಾರ ಕ್ರಮ ತೆಗೆದುಕೊಳ್ತಾ ಇರೋ ಹಿನ್ನೆಲೆ ಅಕ್ಕಿ ಪ್ರಮಾಣ ಜಾಸ್ತಿ ಆಗಿದೆಯಾ ಅಥವಾ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರಾ, ಜನರು 10 ಕೆಜಿ ಅಕ್ಕಿಯನ್ನ ಬಳಸ್ತಾ ಇಲ್ವಾ, ಇದರ ಬಗ್ಗೆ ಪರಿಶೀಲನೆ ಮಾಡಲಾಗುವುದು ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ಅನ್ನಭಾಗ್ಯದ ಅಕ್ಕಿ ಕಾಳಸಾಗಾಣಿಕೆ ಆರೋಪ ಕೇಳಿ ಬರ್ತಾ ಇದೆ, ವಿದೇಶಕ್ಕೂ ಕೂಡ ರಫ್ತಾಗ್ತಾ ಇದೆ ಅಂತ ಪತ್ರಿಕೆಯಲ್ಲಿ ಓದಿದ್ದೆ. ಹೀಗಾಗಿ ಫಲಾನುಭವಿ ಮಹಿಳೆಯರೊಬ್ಬರನ್ನ ಪ್ರತಿ ತಿಂಗಳು ಎಷ್ಟು ಅಕ್ಕಿ ಉಳಿಯುತ್ತದೆ ಎಂದು ವಿಚಾರಿಸಿದೆ. ತಿಂಗಳಲ್ಲಿ ಅರ್ಧ ಡಬ್ಬ ಉಳಿಯುತ್ತಿದೆ ಅಂತ ಹೇಳಿದ್ರು. ನಮ್ಮ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಚಪಾತಿ ರೊಟ್ಟಿ ಸೇವಿಸ್ತಾರೆ, ಹೀಗಾಗಿ ಇಲ್ಲಿ ಅಕ್ಕಿ ಬಳಕೆ ಕಡಿಮೆ ಇರುತ್ತೆ. ಆದ್ದರಿಂದ ಜನರಲ್ಲಿ ಉಳಿಯುವ ಹೆಚ್ಚುವರಿ ಅಕ್ಕಿ ಕಾಳಸಂತೆ ಹೋಟೆಲ್ ಪಾಲಾಗುವುದನ್ನು ತಪ್ಪಿಸಲು ಪರ್ಯಾಯ ಮಾರ್ಗಗಳ ಬಗ್ಗೆ ಚಿಂತನೆ ನಡೆಸಲಾಗ್ತಾ ಇದೆ. ಒಂದಷ್ಟು ರಾಜ್ಯಗಳಲ್ಲಿ ಫುಡ್ ಕಿಟ್ ನೀಡಲಾಗ್ತಾ ಇದೆ. ಇದರಲ್ಲಿ ಅಡುಗೆ ಎಣ್ಣೆ ಸೇರಿದಂತೆ ಇತರ ವಸ್ತುಗಳು ಕೂಡ ಇರುತ್ತವೆ. ಅದೇ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಜಾರಿ ಮಾಡುವ ಚಿಂತನೆ ಇದೆ ಅಂತ ಹೇಳಿದ್ದಾರೆ ವೀಕ್ಷಕರೇ. ಮತ್ತೆ ಯಾರ್ದೆಲ್ಲ ಅನರ್ಹ BPL ಕಾರ್ಡ್ಗಳು ರದ್ದಾಗ್ತಾ ಇದೆ ಅಂತ ತುಂಬಾ ಜನ ಕೇಳಿದ್ರು. ಮೊದಲಿಗೆ ನಗರ ಪ್ರದೇಶಗಳಲ್ಲಿ 1,000 ಚದರ ಅಡಿಗಿಂತ ಹೆಚ್ಚು ಮನೆ ವಿಸ್ತೀರ್ಣ ಇರುವ ಮನೆಗಳ ಒಂದು BPL ಕಾರ್ಡು ರದ್ದಾಗ್ತಾ ಇದ್ದಾವೆ. ಅಂದ್ರೆ ಅವರ BPL ಕಾರ್ಡ್ APL ಕಾರ್ಡ್ ಆಗ್ತಾ ಇದೆ. ಸ್ವಂತ ಕಾರು 7.5 ಎಕರೆಗಿಂತ ಹೆಚ್ಚು ಭೂಮಿ ಇದ್ದವರ BPL ಕಾರ್ಡು ಕೂಡ ಅನರ್ಹ ಪಡಿತರ ಚೀಟಿ ಅಂತ ಪತ್ತೆ ಮಾಡಿ ಒಟ್ಟು 12 ಲಕ್ಷ ಕಾರ್ಡುಗಳನ್ನು ರದ್ದು ಮಾಡಲು, ಅಂದ್ರೆ BPL ಟು APL ಮಾಡಲು ಸರ್ಕಾರ ನಿರ್ಧಾರ ಮಾಡಿದೆ. ಬನ್ನಿ ವೀಕ್ಷಕರೀಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. 30,000 ರೂಪಾಯಿ ಸ್ಕಾಲರ್ಶಿಪ್ ನೀವು ಕೂಡ ಪಡೆದುಕೊಳ್ಳಬಹುದು. ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೆ ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿನಿಯರಿದ್ರೆ ಅವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು. ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂತ ನೀವು ಕೇಳೋದಾದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಕಲಿತದವರಿಗೆ, ಹೆಣ್ಣು ಮಕ್ಕಳಿಗೆ ಶಿಕ್ಷಣಕ್ಕೆ ಬಳಕು ಅಂತ ಹೇಳಲಾಗಿದ್ದು, ಪ್ರತಿ ವಿದ್ಯಾರ್ಥಿನಿಗೆ ಪದವಿ ಶಿಕ್ಷಣ ಮುಗಿಯುವವರೆಗೂ ವಾರ್ಷಿಕ 30,000 ರೂಪಾಯಿ ವಿದ್ಯಾರ್ಥಿ ವೇತನ ಸಿಗುತ್ತೆ. ಅಂದ್ರೆ 2025-26ನೇ ಸಾಲಿನಲ್ಲಿ ಪದವಿ ಅಥವಾ ವೃತ್ತಿ ಶಿಕ್ಷಣ ಪದವಿಗೆ ಸೇರುವ 37,000 ವಿದ್ಯಾರ್ಥಿನಿಯರಿಗೆ ಈ ಸೌಲಭ್ಯ ಸಿಗಲಿದೆ ಅಂತ ಹೇಳಲಾಗಿದೆ. ಆದ್ರೆ ಷರತ್ತು ಏನಪ್ಪಾ ಅಂದ್ರೆ ವಿದ್ಯಾರ್ಥಿನಿಯು ಸರ್ಕಾರಿ ಶಾಲೆಗಳಲ್ಲಿ 10ನೇ ತರಗತಿ ಪಾಸ್ ಆಗಿರಬೇಕು ಹಾಗೂ ದ್ವಿತೀಯ PUC ಉತ್ತೀರ್ಣರಾಗಿರ್ಬೇಕು. ಅಂತವರು ಮಾತ್ರ ಇಲ್ಲಿ ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳು ಈ ಒಂದು ದೀಪಿಕಾ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನ ಹಾಕಿ ವಾರ್ಷಿಕ 30,000 ರೂಪಾಯಿ, ಅಂದ್ರೆ ಪ್ರತಿ ವಿದ್ಯಾರ್ಥಿನಿಗೂ ಕೂಡ ಪದವಿ ಶಿಕ್ಷಣ ಮುಗಿಯುವವರೆಗೂ 30,000 ರೂಪಾಯಿ ವಾರ್ಷಿಕ ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ಹೇಳ್ಬೋದು. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಬೆಳಕು, ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡೆಯುವ ವಿದ್ಯಾರ್ಥಿನಿಯರಿಗೆ ಆರ್ಥಿಕ ನೆರವು ಅಂತ ಘೋಷಣೆ ಮಾಡಲಾಗಿತ್ತು. ಇದಕ್ಕಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ನಿಂದ 2,000 ಕೋಟಿ ರೂಪಾಯಿ ಹಾಗೂ ರಾಜ್ಯ ಸರ್ಕಾರದಿಂದ 200 ಕೋಟಿ ರೂಪಾಯಿ ಮೀಸಲು ಇಡಲಾಗಿದೆ ಅಂತಾನು ಕೂಡ ಹೇಳಲಾಗಿದೆ. ನಿಮ್ಮ ಒಂದು ಮನೆಯಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ 10ನೇ ತರಗತಿ ಪಾಸ್ ಆಗಿ PUC ಪಾಸ್ ಆಗಿ ಉನ್ನತ ಶಿಕ್ಷಣಕ್ಕೆ ಅವರು ಎಂಟ್ರಿ ಆಗ್ತಾ ಇದ್ರೆ, ಅಂದ್ರೆ ಇಲ್ಲಿ ಉನ್ನತ ಶಿಕ್ಷಣಕ್ಕೆ ಪ್ರವೇಶ ಪಡಿತಾ ಇದ್ರೆ ಅಂತ ವಿದ್ಯಾರ್ಥಿನಿಯರಿಗೆ ಇದು 30,000 ರೂಪಾಯಿ ಸ್ಕಾಲರ್ಶಿಪ್. ಬನ್ನಿ ವೀಕ್ಷಕರಿಗೆ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಶಕ್ತಿ ಯೋಜನೆಯಲ್ಲೂ ಕೂಡ ಕೆಲವು ನಿಯಮಗಳನ್ನ ಬದಲಾವಣೆ ಮಾಡಲು ಸರ್ಕಾರ ಚಿಂತನೆ ಶುರು ಮಾಡಿದೆ. ಅಂದ್ರೆ ಇಂಥವರಿಗೆ ಮೋಸ್ಟ್ಲಿ ಇಲ್ಲಿ ಸರ್ಕಾರ ಫ್ರೀ ಬಸ್ ಸ್ಕೀಮ್ ಇಂದ ಅವರನ್ನ ಹೆಸರನ್ನ ತೆಗೆದು ಹಾಕಬಹುದು. ಅಂದ್ರೆ ಯಾರಿಗೆಲ್ಲ ಇದನ್ನ ಓಕೆ ಅಂತ ಹೇಳ್ತಾರೆ, ಯಾರಿಗೆಲ್ಲ ಇಲ್ಲ ಅಂತ ಹೇಳ್ತಾರೆ ಅಂತ ನೀವು ಕೇಳೋದಾದ್ರೆ, ಶಕ್ತಿ ಯೋಜನೆ ಕೂಡ ರಾಜ್ಯ ಸರ್ಕಾರ ಪರಿಷ್ಕರಣೆಗೆ ಒಳಪಡಿಸಿದೆ ಅಂತ ಹೇಳಲಾಗಿದ್ದು, ಕೆಲವು ಷರತ್ತುಗಳನ್ನ ವಿಧಿಸುವ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಬಗ್ಗೆ ಮಾತನಾಡಿರುವ ಡಿ.ಕೆ. ಶಿವಕುಮಾರ್ ಸರ್ ಅವರು, ಶಕ್ತಿ ಯೋಜನೆ ಕೂಡ ದುರುಪಯೋಗವಾಗ್ತಾ ಇದೆ ಅನ್ನುವ ಆರೋಪಗಳು ಕೇಳಿ ಬಂದಿದೆ. ಒಂದಷ್ಟು ಜನ ಸರ್ಕಾರಿ ನೌಕರರು, ಮಹಿಳೆಯರು ಸಹ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ. ಅನುಕೂಲಸ್ಥರು ಸಹ ಗ್ಯಾರಂಟಿ ಯೋಜನೆ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಪರಿಹಾರ ನೀಡಲು ಜನ ಅನೇಕ ಸಲಹೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸರ್ಕಾರ ಆಲೋಚನೆ ಮಾಡ್ತಾ ಇದೆ ಅಂತ ಒಂದು ಹೇಳಿಕೆಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಉಚಿತ ಯೋಜನೆ ಬಂದ್ ಆಗಲ್ಲ, ಆದ್ರೆ ಸರ್ಕಾರಿ ನೌಕರಿ ಮಹಿಳೆಯರಿಗೆ ಈ ಒಂದು ಫ್ರೀ ಬಸ್ ಸ್ಕೀಮ್ ಇಂದ್ರ, ಶಕ್ತಿ ಯೋಜನೆಯಿಂದ ಅವರನ್ನ ಇಲ್ಲಿ ತೆಗೆದು ಹಾಕಬಹುದು. ಅಂದ್ರೆ ಇಲ್ಲಿ ಸಾಮಾನ್ಯ ಜನರಿಗೆ ಆಧಾರ್ ಕಾರ್ಡ್ ತೋರಿಸಿ ಬಸ್ ನಲ್ಲಿ ಉಚಿತ ಪ್ರಯಾಣ ಮಾಡೋರಿಗೆ ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಸರ್ಕಾರಿ ನೌಕರಿ ಮಹಿಳೆಯರು ಏನಿದ್ದಾರೆ ನೋಡಿ, ಅವರು ಕೂಡ ಈ ಒಂದು ಫ್ರೀ ಬಸ್ ಅನ್ನ ಉಪಯೋಗಿಸ್ತಾ ಇದ್ದಾರೆ. ಆದ್ರೆ ಇದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನ ಮಾಡಬೇಕು. ಮತ್ತೆ ಶಕ್ತಿ ಯೋಜನೆ ಕೂಡ ದುರ್ಬಳಕೆ ಆಗ್ತಾ ಇದೆ ಅಂತ ಕೇಳಿ ಬಂದಿದೆ. ಸೊ ಸರ್ಕಾರ ಮುಂದಿನ ಬರೋ ದಿನಗಳಲ್ಲಿ ಇದರ ಬಗ್ಗೆ ಪರಿಶೀಲನೆ ನಡೆಸುತ್ತೆ ಅಂತ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ರಾಜ್ಯದ ಶಾಲಾ ಮಕ್ಕಳಿಗೆ ಸಂಭ್ರಮ. ಶನಿವಾರ ಬ್ಯಾಗ್ ರಹಿತ ದಿನ ಆಚರಣೆ ಮಾಡಲು ಶಿಕ್ಷಣ ಇಲಾಖೆ ಮಹತ್ವದ ಆದೇಶ ಹೊರಡಿಸಿದೆ ಅಂತ ಹೇಳಲಾಗಿದೆ. ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಲೆ ಮಕ್ಕಳಿಗೆ ಸಂಭ್ರಮ ಶನಿವಾರ, ಅಂದರೆ ಬ್ಯಾಗ್ ರಹಿತ ದಿನ, ನೋ ಬ್ಯಾಗ್ ಡೇ ಕಾರ್ಯಕ್ರಮದ ವರದಿಯನ್ನ ಸಲ್ಲಿಸುವ ಕುರಿತು ಶಿಕ್ಷಣ ಇಲಾಖೆ ಮಹತ್ವದ ಆದೇಶವನ್ನ ಹೊರಡಿಸಿರುವಂತದ್ದು. ವಿಷಯಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಇದು ಸಂತಸದಾಯಕ ಸುದ್ದಿ. ಕಲಿಕೆಯನ್ನು ನೀಡಲು ಹಾಗೂ ಶಾಲಾ ಬ್ಯಾಗ್ ಹೊರೆಯನ್ನು ತಗ್ಗಿಸುವ ದೃಷ್ಟಿಯಿಂದ ರಾಜ್ಯದ ಎಲ್ಲಾ ಶಾಲೆಗಳಲ್ಲಿ ಪ್ರತಿ ತಿಂಗಳು ಒಂದು ಶನಿವಾರ ಮಾತ್ರ, ಅಂದ್ರೆ 4 ಶನಿವಾರದಲ್ಲಿ ಒಂದು ಶನಿವಾರದಂದು ಬ್ಯಾಗ್ ರಹಿತ ದಿನ, ಅಂದ್ರೆ ಆ ದಿನ ಬ್ಯಾಗ್ ಇಲ್ಲದೆ ಮಕ್ಕಳು ಶಾಲೆಗೆ ಬರಬೇಕು. ಇತರೆ ಚಟುವಟಿಕೆಗಳನ್ನ, ಅವರ ಒಂದು ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡುವ ಒಂದು ಪಾಠವನ್ನು ಹೇಳಿಕೊಡ್ಬೇಕು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಅಂದರೆ ಕೇವಲ ಇಲ್ಲಿ
ಬುಕ್ಗಳು ಮಾತ್ರ ಅಲ್ಲ, ಶನಿವಾರ ದಿನ ಬುಕ್ಗಳನ್ನು ತರುವಂತೆ ಇಲ್ಲ. ಅಂದ್ರೆ ಆ ದಿನ ಮಕ್ಕಳಿಗೆ ಕ್ರೀಡಾ ಐಟಮ್ಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ಔಟ್ಡೋರ್ ಗೇಮ್ಸ್ಗಳ ಬಗ್ಗೆ, ಇಂಡೋರ್ ಗೇಮ್ಸ್ಗಳ ಬಗ್ಗೆ, ನಾಗರಿಕ ಪ್ರಜ್ಞೆಯನ್ನ ಬೆಳೆಸಲು ವಿವಿಧ ಥೀಮ್ಗಳನ್ನು ಆಧರಿಸಿ ವಿದ್ಯಾರ್ಥಿಗಾಗಿ 10 ಸ್ವಯಂ ವಿವರಣಾತ್ಮಕ ಮಾಡೆಲ್ಸ್ ಗಳನ್ನ ಹಾಗೂ ಶಿಕ್ಷಕರಿಗೆ ಮಾರ್ಗದರ್ಶಿ ಕೈಪಿಡಿಯನ್ನ ಈಗಾಗಲೇ ಸಿದ್ಧಪಡಿಸಲಾಗಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಭಾರಿ ಮಳೆ. ಹೌದು, 5 ದಿನದವರೆಗೂ ಭಾರಿ ಮಳೆ ಆಗಲಿದೆ. ಈಗಾಗಲೇ ಎಲ್ಲೆಲ್ಲಿ ಅಲರ್ಟ್ ಅಂತ ನೀವು ಕೇಳೋದಾದ್ರೆ, ಮೊದಲಿಗೆ 4ನೇ ತಾರೀಕಿನವರೆಗೂ ಮಳೆ ಆಗಲಿದೆ ಅಂತ ಈಗ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇನ್ನೊಂದು ಕಡೆಗೆ ಕರಾವಳಿ ಭಾಗದಲ್ಲಿ ಮತ್ತೆ ಅಲರ್ಟ್ ನೀಡಲಾಗಿದೆ. ಇನ್ನು ಮಂಗಳೂರು, ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ಶಿವಮೊಗ್ಗ, ಉಡುಪಿ, ಯಾದಗಿರಿ, ವಿಜಯಪುರ, ಬೀದರ್ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಹೆಚ್ಚಾಗಲಿದೆ. ಯಾದಗಿರಿ, ಕಲಬುರಗಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಬಂದಿರುವಂತದ್ದು. ಇನ್ನೊಂದು ಕಡೆಗೆ ಭಾರತೀಯ ಹವಾಮಾನ ಇಲಾಖೆ 6 ದಿನಗಳ ಕಾಲ ಮಳೆ ಅಬ್ಬರ ಸುರಿಯಲಿದೆ ಕರ್ನಾಟಕದಲ್ಲಿ ಅಂತ ಹೇಳಲಾಗಿದೆ. ಕೆಲವು ಪ್ರದೇಶಗಳಲ್ಲಿ ಭಾರಿ ಮಳೆ ಮತ್ತು ಗುಡುಗು ಸಹಿತ ಮಳೆ ಆಗಲಿದೆ ಅಂತ ಮುನ್ಸೂಚನೆ ಕೊಟ್ಟಿರುವಂತದ್ದು. ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಕರ್ನಾಟಕದ ಉತ್ತರ ಒಳನಾಡಿನಲ್ಲಿ ಸೆಪ್ಟೆಂಬರ್ 30ರಿಂದ ಹಿಡಿದು ಅಕ್ಟೋಬರ್ 5ನೇ ತಾರೀಕಿನವರೆಗೂ ಬೆಳಗಾವಿ, ಗದಗ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಮಳೆ ಆಗಬಹುದು ಅಂತ ಹೇಳಲಾಗಿದ್ದು, ದಕ್ಷಿಣ ಒಳನಾಡಿನಲ್ಲಿ ಬೆಂಗಳೂರು, ಮೈಸೂರು ಜಿಲ್ಲೆಗಳಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಭಾಗಗಳಲ್ಲೂ ಕೂಡ ಹಗುರದಿಂದ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ.